ಯಜಮಾನ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ರಾಘವೇಂದ್ರ ಅನಿತಾನ ಕರ್ಕೊಂಡು ಕಲ್ಯಾಣ ಮಂಟಪದೊಳಗಡೆ ಬರೋದನ್ನ ನೋಡಿದಂತ ಅನಿತಾ ತಂದೆ ತಾಯಿ ಅವ್ರನ್ನ ಸಂಪತ್ ಕುಮಾರ್ ಸರ್ಗೆ ನಾವೇ ಪರಿಚಯ ಮಾಡಿಸಿಕೊಡೋಣ ಅಂತ ಹೇಳಿ ಸ್ಟೇಜ್ ಇಂದ ಕೆಳಗಡೆ ಇಳಿದು ಬರ್ತಾರೆ. ಈ ಕಡೆ ಅನಿತಾ ಝಾನ್ಸಿ ತಾತನ್ನ ನೋಡಿದ ತಕ್ಷಣ ಅವ್ರನ್ನ ಮಾತಾಡಿಸ್ತಾ ಇರ್ತಾಳೆ. ಹಾಗೆ ತನ್ನ ಬಾಯಿ ಸರಿ ಹೋಗಿದ್ನ ಹೇಳ್ತಿರ್ತಾಳೆ. ಆಗ ಝಾನ್ಸಿ ತಾತ ಎಲ್ಲಮ್ಮ ನಿಮ್ ಭಾವಿ ಗಂಡ ಅಂತ ಹೇಳ್ತಿರುವಾಗ ಅಲ್ಲಿಗೆ ಬಂದ ಅನಿತಾ ತಂದೆ ತಾಯಿ ಇಲ್ಲೇ ಇದ್ದಾರೆ. ಹೌದಾ, ಹಾಗಿದ್ರೆ ನಮ್ ಝಾನ್ಸಿ ಗಂಡನು ಇಲ್ಲೇ ಇದ್ದಾರೆ, ಒಟ್ಟೊಟ್ಟಿಗೆ ಪರಿಚಯ ಮಾಡಿಸಿದ್ರಾಯ್ತು ಅಂತ ಹೇಳ್ತಿರ್ತಾರೆ. ಆಗ ಅನಿತಾ ತಾಯಿ ಇವರೇ ನಮ್ ಭಾವಿ ಅಳಿಯಂದ್ರು, ಒಂದ್ ತಿಂಗಳಾದ್ಮೇಲೆ ನಮ್ಮ ಅನಿತಾನ ಮದ್ವೆ ಆಗೋರು ಅಂತ ಹೇಳಿದಾಗ ಝಾನ್ಸಿ ತಾತನ್ಗೆ ಶಾಕ್ ಆಗುತ್ತೆ. ಏನು ತಮಾಷೆ ಮಾಡ್ತಾ ಇದ್ದೀರಾ, ಇವನು ನಮ್ ಮನೆ ಅಳಿಯ, ನಮ್ ಝಾನ್ಸಿನ ಮದ್ವೆ ಆಗಿರೋ ಜೆಂಟಲ್ಮೆನ್ ಅಂತ ಹೇಳಿದಾಗ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಆಗ ಅನಿತಾ ಏನ್ ಅಂಕಲ್ ಹೇಳ್ತಾ ಇದ್ದೀರಾ, ಇವ್ರ ಹೆಸರು ರಾಘವೇಂದ್ರನೇ ಇರ್ಬೋದು, ಆದ್ರೆ ಇವರು ನನ್ನನ್ನ ಮದ್ವೆ ಆಗ್ತಿರೋ ರಾಘವೇಂದ್ರ ಅಂತ ಹೇಳಿದಾಗ ಝಾನ್ಸಿ ತಾತ ಬಿಡ್ತು ಅನ್ನಮ್ಮ, ಇವನು ನನ್ನ ಮೊಮ್ಮಗಳ ಕೊರಳಿಗೆ ತಾಳಿ ಕಟ್ಟಿರೋ ಜೆಂಟಲ್ಮೆನ್, ಪಾಪ ಅನಾಥ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಮತ್ತೆ ಶಾಕ್ ಆಗುತ್ತೆ. ಅದನ್ನ ಕೇಳಿಸ್ಕೊಂಡಂತ ರಾಘವೇಂದ್ರ ಚಿಕ್ಕಮ್ಮ ರೀ ಸಾಕ್ ನಿಲ್ಲಿಸ್ರಿ ಸೌಕರ್ಯ ಅಂತ ಹೇಳ್ತಾ ರಾಘವೇಂದ್ರನ್ ಚಿಕ್ಕಮ್ಮ ಹಾಗೂ ಅವ್ನ 3 ತಂಗಿಯರು ಕೆಳಗಡೆ ಇಳಿದು ಬರ್ತಾರೆ. ಏನ್ರಿ ಮಾತಾಡ್ತಾ ಇದ್ದೀರಾ, ನಾನು ಚಿಕ್ಕಮ್ಮ, ಅವನು ನನ್ನ ಮಗ, ಅವನಿಗೆ 3 ಜನ ತಂಗಿಯರಿದ್ದಾರೆ, ಇವತ್ತು ನಡೀತಾ ಇರೋದು ನನ್ನ ಮಗಳು ಪಲ್ಲವಿ ಮದುವೆನೆ ಅಂತ ಹೇಳಿದಾಗ ಝಾನ್ಸಿ ತಾತನ್ಗೆ ಶಾಕ್ ಆಗುತ್ತೆ. ಜೆಂಟ್ಲ್ಮೆನ್ ಮಾತಾಡೋ, ಎಲ್ರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಹೇಳು ನೀನ್ ಝಾನ್ಸಿ ಗಂಡ ಅಂತ ಹೇಳು ಅಂತ ಹೇಳ್ತಿರುವಾಗ ರಾಘವೇಂದ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಮೌನವಾಗಿ ನಿಂತಿರ್ತಾನೆ. ಆಗ ಅನಿತಾ ತಾಯಿ ಹೇಗ್ ಹೇಳ್ತಾರೆ ಸರ್, ಈ ಮದ್ವೆ ಆದ್ಮೇಲೆ 1 ತಿಂಗಳಿಗೆ ನನ್ ಮಗಳ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿ ಭಾಷೆ ಕೊಟ್ಟು ಈ ಮದ್ವೆ ಮಾಡ್ತಿರೋ ಹೆಣ್ಣಿನ ಅಣ್ಣ ಇವನೇ. ಆಗ ಝಾನ್ಸಿ ತಾತ ಝಾನ್ಸಿ ಏನಮ್ಮ ನಡೀತಾ ಇದೆ ಇಲ್ಲಿ, ಇವರೆಲ್ಲ ಏನ್ ಹೇಳ್ತಿದ್ರೆ ಅಂತ ಕೇಳಿದಾಗ ಅವರೆಲ್ಲ ಏನ್ ಮಾತಾಡ್ತಾ ಇದಾರೆ ಗೊತ್ತಿಲ್ಲ ತಾತ ನನ್ಗೆ, ಬಟ್ ಇವ್ನ್ ನನ್ ಗಂಡ, ನನ್ ಕೊರಳಿಗೆ ತಾಳಿ ಕಟ್ಟಿದ್ದು ಇವನೇ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ರಾಘವೇಂದ್ರನ ಮನೆಯವ್ರಿಗೆ ಹಾಗೂ ಅನಿತಾ ಮನೆಯವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಪಲ್ಲವಿ ಅಮ್ಮ ಹೌದಮ್ಮ, ಅವತ್ ನನ್ನ ಫ್ರೆಂಡ್ ಹೇಳಿದ್ದು ನಿಜಾನೇ, ಇವನು ಆಲ್ರೆಡಿ ಮದ್ವೆ ಆಗಿ ಬಂದಿದ್ದಾನೆ, ಅವಳು ನೋಡಿದ್ದು ಇವನನ್ನೇ, ಹೇಗೆ ಆಗುತ್ತೆ, ನಿನ್ ಮದ್ವೆ ಆದ್ಮೇಲೆ 1 ತಿಂಗಳಿಗೆ ಅನಿತಾನ ಮದ್ವೆ ಆಗ್ತೀನಿ ಅನ್ನೋ ಒಪ್ಪಂದದ ಮೇಲೆ ತಾನೇ ಇವನು ಮದ್ವೆಗೆ ಒಪ್ಕೊಂಡಿದ್ದು, ಆಗ್ತಾನೆ ನಿಮ್ ಮದ್ವೆ ಆಗೋದು, ಇವನು ಆ ಮದ್ವೆ ಆದ್ರೆ ತಾನೇ ಇವ್ನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬನಾಗೋನು, ಇವನ್ಗೆ ಫ್ಯಾಮಿಲಿನ ದೂರ ಮಾಡ್ಕೊಳೋ ಆಸೆ ಇಲ್ಲ, ರಾಘವೇಂದ್ರ ಮಾತಾಡೋ ಅಂತ ಹೇಳ್ತಿರ್ತಾಳೆ ಅವನ್ ಚಿಕ್ಕಮ್ಮ. ಹಾಗೆ ಅನಿತಾ ತಂದೆ ತಾಯಿ ಸಹ ಮಾತಾಡು ಅಂತ ಎಲ್ರು ಪಿಡಿಸ್ತಾ ಇರ್ತಾರೆ. ಆಗ ರಾಘವೇಂದ್ರ ಸಾಕ್ ನಿಲ್ಸಿ ಅಂತ ಹೇಳಿ ಜೋರಾಗಿ ಚೀರ್ತಾನೆ. ಸಾಕ್ ನಿಲ್ಸಿ, ನಿಮ್ಮೆಲ್ಲರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ತೀನಿ. ಹೌದು ರಾಘವೇಂದ್ರ ನಾನೇ, ನಾನು ಅನಾಥ ಅಲ್ಲ. ಹೌದು ಝಾನ್ಸಿ ಮೇಡಮ್ ಕೊರಳಿಗೆ ತಾಳಿ ಕಟ್ಟಿರೋ ರಾಘವೇಂದ್ರನು ನಾನೇ. ಇನ್ನು 30 ದಿವಸ ಆದ್ಮೇಲೆ ಅನಿತಾ ಕೊರಳಿಗೆ ತಾಳಿ ಕಟ್ಟೋ ರಾಘವೇಂದ್ರನು ನಾನೇ. ಒಬ್ಬ ಹೆಣ್ಣಿನ ಅಣ್ಣ ಆಗಿ ಪಲ್ಲವಿ ಮದುವೆ ಮಾಡ್ತಿರೋ ಅವಳ ಅಣ್ಣನು ನಾನೇ ಅಂತ ಹೇಳಿದಾಗ ಮಾತನ್ನ ಕೇಳಿದಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಝಾನ್ಸಿ ತಾತ ರಾಘವೇಂದ್ರನ ಹತ್ರ ಬಂದು, ಎರಡೂ ರಾಘವೇಂದ್ರ ನೀನೇನಾ, ನನ್ನ ಮೊಮ್ಮಗಳಿಗೆ ಮೋಸ ಮಾಡಿರೋ ರಾಘವೇಂದ್ರ ನೀನು ಅಂತ ಹೇಳಿದಾಗ ಮೋಸ ಮಾಡಿರೋದು ಅಲ್ಲ ಸರ್, ಸಂದರ್ಭಕ್ಕೆ ಸಿಲುಕಿ ಸೋತ್ ಹೋಗಿ ನಿಂತಿರೋನು ನಾನು. ನೋಡಿ ಸರ್, ಇವ್ರು ನಮ್ ಚಿಕ್ಕಮ್ಮ ಅಂದ್ರೆ ನಮ್ಮ ಅಪ್ಪನ 2ನೇ ಹೆಂಡತಿ, ಅವ್ರಿಗೆ 3 ಜನ ಮಕ್ಕಳು, ಅವರೇ ನಮ್ ತಂಗಿಯರು. ಈ ಫ್ಯಾಮಿಲಿಯಲ್ಲಿ ಒಂದಾಗಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು, ಆದ್ರೆ ನನ್ನ ತಂಗಿ ಮದುವೆ ಮಾಡೋದ್ರಿಂದ ಅದು ನನಗೆ ಸಿಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಅವಳ ಮದುವೆ ಜವಾಬ್ದಾರಿನ ಹೊತ್ಕೊಂಡೆ. ಕೆಲಸಕ್ಕೆಲ್ಲ ಅಲ್ದಾಡ್ದೆ, ಕೆಲಸನೂ ಸಿಕ್ತು, ಆದ್ರೆ ಸಮಯಕ್ಕೆ ಸರಿಯಾಗಿ ಆ ಕೆಲಸನೂ ಹೋಯ್ತು. ದುಡ್ಡಿಗೋಸ್ಕರ ತುಂಬಾ ಕಡೆ ಅಲ್ದಾಡ್ದೆ, ಆಗ ನನಗೆ ದುಡ್ಡು ಸಿಗ್ಲೇ ಇಲ್ಲ. ಆಗ ದುಡ್ಡು ಕೊಡ್ತೀನಿ ಅಂತ ಮುಂದೆ ಬಂದಿದ್ದು ಝಾನ್ಸಿ ಮೇಡಮ್ ಅಂತ ಹೇಳಿದಾಗ, ಹೌದಪ್ಪ ಅವಳಿಗಿರೋದು ಒಳ್ಳೆ ಮನ್ಸು, ಅದಕ್ಕೋಸ್ಕರ ಅವಳು ನಿನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಕೊಟ್ಟಿದ್ದು ಅಂತ ಹೇಳ್ತಾಳೆ ಝಾನ್ಸಿ. ಅವಳಿಗೆ ಒಳ್ಳೆ ಮನ್ಸಿದೆ, ನಿಂಗೆ ದುಡ್ಡು ಕೊಟ್ಲು, ಆದ್ರೆ ನೀನೇನ್ ಮಾಡ್ದೆ, ಅವಳಿಗೆ ಮೋಸ ಮಾಡ್ದೆ ಅಂತ ಹೇಳ್ತಿರ್ತಾನೆ. ಮೋಸ ಅಲ್ಲ ಸರ್, ಅವ್ರು ಕೊಟ್ಟಿರೋ ಕೆಲಸಕ್ಕೆ ನಾನು ನಿಯತ್ತಾಗಿ ಮಾಡ್ತಾ ಇದ್ದೀನಿ ಆ ಕೆಲಸನ ಅಂತ ಹೇಳಿದಾಗ, ಕೆಲಸನ ಯಾವ ಕೆಲಸ ಅಂತ ಕೇಳಿದಾಗ 30 ದಿನ ಗಂಡ ಆಗಿ ಆಕ್ಟ್ ಮಾಡೋ ಕೆಲಸ ಅಂತ ಹೇಳಿದಾಗ ಎಲ್ಲ ಝಾನ್ಸಿ ತಾತ ಶಾಕ್ ಆಗಿ, ಹಾಗಾದ್ರೆ ನಿನ್ನ ಝಾನ್ಸಿ ಮದುವೆ ನಾಟಕ ಸರ್, ಹಾಗಾದ್ರೆ ನನ್ನ ಎದುರಿಗೆ ನೀವು ಖುಷಿಯಾಗಿ ಡಾರ್ಲಿಂಗ್ ಅಂತ ಹೇಳ್ಕೊಂಡು ಮಾತಾಡ್ತಾ ಓಡ್ತಾ ಇರೋದು ಅಂತ ಕೇಳಿದಾಗ ಅದು ಡ್ರಾಮಾ ಸರ್, ಹಾಗಾದ್ರೆ ನೀವಿಬ್ರು ಪ್ರೀತಿ ಮಾಡಿದ್ದು ಅದು ಸುಳ್ಳು ಸರ್ ಅಂತ ಹೇಳ್ತಾನೆ ರಾಘವೇಂದ್ರ. ಆಗ ಕೋಪದಲ್ಲಿರೋ ಝಾನ್ಸಿ ಮುಚ್ಚೋ ಬಾಯಿ ಇಡಿಯಟ್ ಅಂತ ರಾಘವೇಂದ್ರನ ಬೈತಿರ್ತಾಳೆ. ಆಗ ರಾಘವೇಂದ್ರ ಏನು ಮಾಡಕ್ಕಾಗಲ್ಲ ಮೇಡಮ್, ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಝಾನ್ಸಿ ತಾತನ ಎದುರಿಗೆ 30 ದಿವಸ ಝಾನ್ಸಿ ಗಂಡನಾಗಿ ಆಕ್ಟ್ ಮಾಡೋಕೆ ಒಪ್ಕೊಂಡೆ ಅಂತ ಹೇಳ್ತಾನೆ ರಾಘವೇಂದ್ರ. ಆಗ ಕೋಪದಲ್ಲಿರೋ ಝಾನ್ಸಿ ತಾತ, ಏನಮ್ಮ ಮುದ್ದಿನ ಮೊಮ್ಮಗಳೇ, ಈ ಒಪ್ಪಂದಕ್ಕೆ ಒಪ್ಕೊಂಡೆ ನೀನು ಮದ್ವೆ ನಾಟಕ ಮಾಡ್ದ್ಯಾ ಅಂತ ಕೇಳಿದಾಗ ಝಾನ್ಸಿ ರಾಘವೇಂದ್ರನ ನೋಡ್ತಾ, ಏನು ನಮ್ಮ ಮದ್ವೆ ವಿಷಯ, ನಮ್ಮ ಕಾಂಟ್ರಾಕ್ಟ್ ವಿಷಯ ಹೊರಗಡೆ ಬರಬಾರ್ದು ಅಂತ ತಾನೇ ನೀನು ಕೋಟಿ ಬಿಸಾಕಿದ್ದು, ಅದನ್ನೆಲ್ಲ ಮರ್ತು ಮಾತಾಡ್ತಾ ಇದೆಯಾ ಇಡಿಯಟ್ ಅಂತ ಬೈತಾ ಇರ್ತಾಳೆ. ಸಾಕು ಮೇಡಮ್, ಸತ್ಯ ಕಾಯುತ್ತೆ, ಸುಳ್ಳು ಸಾಯಿಸುತ್ತೆ, ಸಾಯೋ ಸಂದರ್ಭದಲ್ಲಾದ್ರೂ ಸತ್ಯ ಹೇಳಿ ಸಾಯೋಣ ಅಂತ ಹೇಳಿದಾಗ, ಸಾಯೋದಿದ್ರೆ ನೀ ಸಾಯಿ, ನನ್ನ ಯಾಕೋ ಸಾಯಿಸ್ತೀಯಾ ಅಂತ ಹೇಳಿ ಬೈತಿರ್ತಾಳೆ ಝಾನ್ಸಿ.
ಆಗ ರಾಘವೇಂದ್ರ ಮಿಥುನ್ ಮನೆಯವ್ರಿಗೆ ನೋಡಿ ಇದೆಲ್ಲ ನಾಟಕದ ಮದುವೆ, ನಾನು ನನ್ನ ಮಾತು ಮೇಲೆ ನಿಂತ್ಕೊತೀನಿ, ನಾನು ಅನಿತಾನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅನಿತಾ ತಂದೆ ತಾಯಿ ಏನೋ ಆಲ್ರೆಡಿ ದುಡ್ಡಿಗೋಸ್ಕರ ಒಬ್ಬಳನ್ನ ಮದುವೆ ಆಗಿ ಬಂದಿದ್ಯಾ, ಇನ್ನು ನನ್ನ ಮಗಳನ್ನ ಮದುವೆ ಆದಮೇಲೆ ಇನ್ನೂ ಯಾರ್ಯಾರು ಮದುವೆ ಆಗ್ತೀಯೋ, ಯಾವ್ಯಾವ ಕೆಲಸ ಮಾಡ್ತೀಯೋ ಯಾರಿಗೆ ಗೊತ್ತು, ನಾವಂತರೂ ಈ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ತಿರುವಾಗ ನೋಡಿ ಪ್ಲೀಸ್ ನನ್ನ ಮಾತನ್ನ ಕೇಳಿ, ಅದು ನಾಟಕದ ಮದುವೆ, ನಾನು ನಿಜವಾಗಿ ಮದುವೆ ಆಗೋದು ನಿಮ್ಮ ಮಗಳ ಜೊತೆ ಅಂತ ರಾಘವೇಂದ್ರ ಬಿಡ್ಕೋತಿರ್ತೇನೆ. ಆದರೆ ನೀವು ನಾಟಕದ ಮದುವೆನೇ ಆದರೂ ಅವಳು ಕೊರಳಿಗೆ ಹಾಕಿರೋದು 3 ಗಂಟೆ ಅಲ್ವಾ ಅಂತ ಹೇಳಿ ಅನಿತಾ ಹೇಳ್ತಿರುವಾಗ ಕೇಳಿಸ್ಕೊಂಡ್ರ ರಾಘವೇಂದ್ರ, ನನ್ನ ತಂಗಿ ಹೇಳೋ ಮಾತಿನ ಅರ್ಥ ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಿದಾಳೆ ಅಂತ ಹೇಳ್ತಾನೆ ಮಿಥುನ್. ಹಾಗಾದ್ರೆ ನನ್ನ ತಂಗಿ ಮದುವೆ ನಾನು ಅವಳ ಕೊರಳಿಗೆ ತಾಳಿ ಕಟ್ಟೋದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಅನಿತಾ ತಂದೆ ತಾಯಿ ಅನಿತಾನ ಕರ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾರೆ. ರಾಘವೇಂದ್ರ ಎಷ್ಟೇ ಬೇಡ್ಕೊಂಡ್ರು ಸಹ ಅವರು ಅವನ ಮಾತನ್ನ ಕೇಳಲ್ಲ. ಹಾಗೆ ಕೊನೆಗೆ ರಾಘವೇಂದ್ರ ಅನಿತಾನ್ ಕೈ ಹಿಡಿದು ಪರಿಪರಿಯಾಗಿ ಬೇಡ್ಕೊಂತಾನೆ. ಆದ್ರೆ ಅನಿತಾ ತಂದೆ ತಾಯಿ ಹಿಡಿದಿರೋ ಕೈಯನ್ನ ಬಿಡಿಸಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿ ರಾಘವೇಂದ್ರ ಚಿಕ್ಕಮ್ಮ ಹಾಗೂ ಅವ್ರ ತಂಗಿಯರಿಗೆ ತುಂಬಾ ಕೋಪ ಬಂದಿರುತ್ತೆ. ಚಿಕ್ಕಮ್ಮ ಅಂತ ಹೇಳಿ ರಾಘವೇಂದ್ರ ಹೇಳಿದಾಗ ಅವನ್ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ ಅವಳು ಚಿಕ್ಕಮ್ಮ. ಏನೋ ಮಾಡ್ದೆ ನೀನು, ನಿನ್ನ ನಂಬಿದ್ಕೆ ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಅಂತ ಹೇಳ್ತಿರುವಾಗ ಪಲ್ಲವಿ, ಹೌದಮ್ಮ ಇವನು ದರಿದ್ರ ಹುಡ್ತಾನೆ, ತಾಯಿನ ತಿನ್ಕೊಂಡವನು, ಇವನ್ನ ನಂಬಿದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ ಅನ್ನೋ ಮಾತು ನಿಜವಾಯ್ತು. ಇವತ್ತು ನಮ್ಮ ಜೀವನ ಹಾಳಾಗಿ ಹೋಯ್ತು, ನಾವು ಇವನ್ನ ಒಪ್ಕೊಳ್ಳೇಬಾರ್ದಾಗಿತ್ತು ಅಂತ ಹೇಳ್ತಾಳೆ ಪಲ್ಲವಿ. ಆಗ ಚಿಕ್ಕಮ್ಮ, ನೀನು ನನ್ನ ಮಗಳ ಮದ್ವೆನ ನಾನು ಹೇಗೋ ಮಾಡ್ತಿದ್ದೆ, ಆದ್ರೆ ನಾನಿದ್ದೀನಿ ಅಂತ ಬಂದು ನಮ್ಮ ಜೀವನನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲೋ, ಇವತ್ತಿಂದ ನಿನಗೆ ನಮ್ಮ ಮನೇಲಿ ಜಾಗ ಇಲ್ಲ, ಎಲ್ಲಾದ್ರೂ ಹೋಗಿ ಹಾಳಾಗಿ ಸಾಯಿ, ಇವತ್ತಿಂದ ನಿನಗೆ ಈ ಕುಟುಂಬ ಇಲ್ಲ ಅಂತ ಹೇಳಿ ಜೋರಾಗಿ ದೂಡ್ತಾಳೆ. ಓಹೋ, ಇದೆಲ್ಲ ನಾನು ಕಂಡಿರೋ ಕನಸ, ಇದೆಲ್ಲ ನಿಜ ಆದ್ರೆ ಅಂತ ಹೇಳಿ ಗಾಬರಿಗೊಂಡ ರಾಘವೇಂದ್ರ ಅನಿತಾನ ಕರ್ಕೊಂಡು ಮುಂದೆ ಬರ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಅವನ ಫ್ರೆಂಡ್ ತರುಣ್, ಲೋ ಏನೋ ಮಾಡ್ತಾ ಇದೀಯಾ, ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ನೀನು ಅಂತ ಕೇಳಿದಾಗ ಏನಾದ್ರೂ ಮಾಡು, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾನೆ ರಾಘವೇಂದ್ರ. ಆಗ ರಾಘವೇಂದ್ರ, ನನ್ಗೊಂದು ಫೋನ್ ಬರ್ತಾ ಇದೆ ಅನಿತಾ, ನಾನು ಮಾತಾಡ್ಕೊಂಡ್ ಬರ್ತೀನಿ, ತರುಣ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ತರುಣ ಅನಿತನ ಕರ್ಕೊಂಡು ಬರ್ತಾನೆ. ಆಗ ಜಾನ್ಸಿ ತಾತ ಅನಿತನ ಮಾತಾಡ್ಸ್ತಾ ವಿಚಾರಿಸ್ಕೊತಿರ್ತಾನೆ. ಎಲ್ಲಮ್ಮ ನಿಮ್ ಭಾವಿ ಪತಿ ಅವ್ರನ್ನ ನೋಡ್ಬೇಕು ಅಂತ ಕೇಳಿದಾಗ, ಇಲ್ಲ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹೊರಗಡೆ ಹೋದ್ರು ಅಂತ ಹೇಳಿದಾಗ, ಅಲ್ಲ ನನ್ನ ಜಾನ್ಸಿ ಗಂಡ ರಾಘವೇಂದ್ರನ್ಗೂ ಅವ್ನ್ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹೊರಗಡೆ ಹೋದ್ರು, ಈಗ ನಿನ್ ಗಂಡಂಗೂ ಕಾಲ್ ಬಂತ, ಈ ಫೋನ್ ಯಾರನ್ನೂ ಬಿಡೋದೇ ಇಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ ಜಾನ್ಸಿ ತಾತ. ಈ ಕಡೆ ರಾಘವೇಂದ್ರ ತುಂಬಾ ಟೆನ್ಷನ್ ಮಾಡ್ಕೊಂಡು ಪರಿಸ್ಥಿತಿನ ಎದುರಿಸೋಕಾಗದೆ ಹೊರಗಡೆ ಬಂದು ತಲೆ ಮೇಲೆ ಕೈ ಇಟ್ಟು ಕುತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ಅವನ ಫ್ರೆಂಡ್ ತರುಣ, ಲೋ ಏನೋ ಮಾಡ್ತಾ ಇದೀಯ ನೀನು ಒಳಗಡೆ ನಿಂತು ಓಡಾಡ್ಬೇಕು, ಹೆಣ್ಣಿನ ಅಣ್ಣ ನೀನು ಇಲ್ಲಿ ಹೊರಗೆ ಬಂದೆ ಕುಂತ್ರೆ ಹೇಗೋ ಅಂತ ಹೇಳ್ತಿರುವಾಗ, ಏನೋ ಮಾಡ್ಲಿ ನಾನು, ಅಲ್ಲಿ ಇಬ್ರು ಇದ್ದಾರೆ, ಹೇಗೋ ಸಿಕ್ಕಾಕೊಂಡ್ ಬಿಡ್ತೀನಿ ನಾನು ಅಂತ ಹೇಳಿ ಮಾತಾಡ್ತಿರ್ತಾನೆ. ನೋಡು, ಪಲ್ಲವಿ ಕೊರಳಿಗೆ ತಾಳಿ ಬೀಳೋವರೆಗೂ ಈ ಸತ್ಯ ಗೊತ್ತಾಗದೆ ಇದ್ರೆ ಈ ಮದ್ವೆ ನಡೆಯುತ್ತೆ, ಇಲ್ಲ ಅಂದ್ರೆ ಮದ್ವೆ ಹಯಕ್ಕುಟ್ಟು ಹೋಗುತ್ತೆ ಅಂತ ಹೇಳಿ ತರುಣ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಬೇಜಾರಾಗಿರೋ ಪ್ರಣವ್ ಹತ್ರ ಬಂದ ಅವನ ತಾಯಿ ತುಳಸಿ ಅವನನ್ನ ಸಮಾಧಾನ ಮಾಡೋಕೆ ನೋಡ್ತಾಳೆ. ನೋಡು ಪ್ರಣವ್, ನೀನ್ ಆಸೆ ಪಟ್ಟರು ಆ ಬೆಲೆನೂ ಆ ಜಾನ್ಸಿ ಕೊರಳಿಗೆ ತಾಳಿ ಕಟ್ಟೋ ಬೆಲೆನೂ ಎರಡೂ ಒಂದೇ, ನಾನು ಅದನ್ನೇ ಅಲ್ವಾ ಆಸೆ ಪಡ್ತಿರೋದು, ಹೇಗಾದ್ರೂ ಮಾಡಿ ತವ್ರ ಮನೆ ಆಸ್ತಿ 50,000 ಕೋಟಿ ನಂದಾಗ್ಬೇಕು ಅಂತ ಹೇಳ್ತಿರುವಾಗ, ಅಮ್ಮ ನೀನೇನಾದ್ರೂ ಕನಸು ಕಾಣ್ತಾ ಇದೀಯಾ, ಆಲ್ರೆಡಿ ಜಾನ್ಸಿಗೆ ಮದ್ವೆ ಆಗಿದೆ, ಅದೆಲ್ಲ ಆಗೋ ಮಾತಾ ಅಂತ ಹೇಳ್ತಿರುವಾಗ, ಅದ್ಯಾಕೋ ಆಗಲ್ಲ, ಮದ್ವೆ ಆಗ್ಲಿ, ಆ ಮದ್ವೆನ ಮುರಿದಾದ್ರೂ ನಿನ್ ಕೈಯಿಂದ ತಾಳಿ ಕಟ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳೆ ತುಳಸಿ. ಆಗ ತುಳಸಿ ಗಂಡ, ಏನ್ ಹೇಳ್ತಾ ಇದೀಯ ನೀನು, ಆಲ್ರೆಡಿ ಅವಳಿಗೆ ಮದ್ವೆ ಆಗಿದೆ, ಹಾಗೆ ಆ ಮನೆ ಬಾಗ್ಲು ನಮ್ಗೆ ಶಾಶ್ವತವಾಗಿ ಮುಚ್ಚಿದೆ, ನಾವ್ ಹೇಗೆ ಇದನ್ನೆಲ್ಲ ಮಾಡೋಕ್ ಸಾಧ್ಯ ಅಂತ ಹೇಳಿದಾಗ, ನೋಡ್ರಿ ನಾವೀಗ ಬೆಳೆಸ್ಬೇಕಾಗಿರೋದು ಕೊರಳು ಸಂಬಂಧ, ನನಗೂ ಆ ಮನೆಗಿರೋದು ಕರಳ ಸಂಬಂಧ, ನಾವು ಆ ದಾರಿನ ಕಂಡ್ಕೊಂಡು ಹೋಗ್ಬೇಕು, ನಾವೇ ಹುಡುಕ್ಬೇಕು, ನಾನು ಆ ಮದ್ವೆನ ಮುರಿದಾದ್ರೂ ಸರಿ ನನ್ ಮಗ ಆ ಜಾನ್ಸಿ ಕೊರಳಿಗೆ ತಾಳಿ ಕಟ್ಟೋ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ತುಳಸಿ. ಈ ಕಡೆ ಮಿಥುನ್ ಹಾಗೂ ಪಲ್ಲವಿ ಎಲ್ಲಾ ಶಾಸ್ತ್ರಗಳನ್ನು ಒಂದೊಂದಾಗಿ ಮಾಡ್ತಾ ಇರ್ತಾರೆ. ಆಗ ರಾಘವೇಂದ್ರನ್ ಚಿಕ್ಕಮ್ಮ, ಎಲ್ಲಿ ರಾಘವೇಂದ್ರ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಿರುವಾಗ ಸಂಗೀತ, ಅಮ್ಮ ಇಲ್ಲೇ ಎಲ್ಲೋ ಹೊರಗಡೆ ಇರ್ಬೋದು ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಅಮ್ಮ ಇನ್ನೂ ತಾಂಬೂಲ ಹಾಗೂ ತೆಂಗಿನಕಾಯಿ ಬಂದಿಲ್ಲ ಅಂತ ಕೇಳ್ತಾನೆ. ಓ ಅಲ್ಲೇ ರಾಘವೇಂದ್ರ ಇರ್ಬೋದು, ಅವನನ್ನೇ ಹೋಗಿ ನೋಡಿ ಅಂತ ಹೇಳಿದಾಗ ಅಲ್ಲೆಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ ಆ ವ್ಯಕ್ತಿ. ಸರಿ ಆಯ್ತು ಬರ್ತಾನೆ, ನೀವು ನಡ್ರಿ ಅಂತ ಅವ್ರನ್ನ ಹೇಳಿ ಕಳಿಸ್ತಾಳೆ. ಈ ಕಡೆ ಎಲ್ಲಿ ಹೋದ ಇವನು, ನೋಡು ಸಂಗೀತ ಅಂತ ಹೇಳಿ ಸಂಗೀತಗೆ ಹೊರಗಡೆ ಕಳಿಸ್ತಾಳೆ. ಇಲ್ಲಿಗೆ ಯಜಮಾನ ಸೀರಿಯಲ್ನ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಯಜಮಾನ ಸೀರಿಯಲ್ನನ್ನು ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.